ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇವತ್ತು ಅಕ್ಷರಶಃ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ರಣಾಂಗಣವಾಗಿ ಹೋಗ್ಬಿಡ್ತು. ಪೊಲೀಸರು ಅಲ್ಲಿ ಹನುಮಂತ ಸಂಕೀರ್ತನಕ್ಕೆ ಹೋದಂಥವ್ರ ನಡುವೆ ಹಗ್ಗ, ತಳ್ಳಾಟ, ನೂಕಾಟ ಎಲ್ಲ ಕೂಡ ಆಗೋಯ್ತು. ಯಾಕೆ ಈ ಪರಿಸ್ಥಿತಿಗೆ ಬಂತು? ಅದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಶ್ರೀರಂಗಪಟ್ಟಣದಲ್ಲಿ ಅದ್ಧೂರಿ ಸಂಕೀರ್ತನಾ ಯಾತ್ರೆ, ಜಾಮಿಯಾ ಮಸೀದಿ ಬಳಿ ಕೆಲಕಾಲ ಹೈ ಡ್ರಾಮಾ. ಮಂಡ್ಯದ ಶ್ರೀರಂಗಪಟ್ಟಣ ಕೇಸರಿಮಯವಾಗಿತ್ತು. ಹನುಮ ಮಾಲಾಧಾರಿಗಳಿಂದ ಅದ್ಧೂರಿಯಾಗಿ ಸಂಕೀರ್ತನಾ ಯಾತ್ರೆ ನಡೆಯಿತು. ಸಂಕೀರ್ತನಾ ಯಾತ್ರೆಯಲ್ಲಿ ಸಹಸ್ರಾರು ಮಂದಿ ಹನುಮ ಮಾಲಾಧಾರಿಗಳು ಪಾಲ್ಗೊಂಡಿದ್ದರು. ಯಾತ್ರೆಯಲ್ಲಿ ಎಲ್ಲಿ ನೋಡಿದ್ರೂ ಕೇಸರಿಮಯ. ಕೇಸರಿ ಬಾವುಟಗಳೇ ರಾರಾಜಿಸಿದ್ವು. ಡಿಜೆ ಸೌಂಡ್ಗೆ ಮಾಲಾಧಾರಿಗಳು ಸ್ಟೆಪ್ ಹಾಕಿದ್ರು. ವಿವಾದಿತ ಜಾಮಿಯಾ ಮಸೀದಿ ಜಾಗದಲ್ಲಿ ಕಟ್ಟುವೆವು ಮಂದಿರವಿಲ್ಲೇ ಕಟ್ಟುವೆವು ಮಾಲಾಧಾರಿಗಳ ಘೋಷವಾಕ್ಯ ಮೊಳಗಿತು. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಜಾಗದಲ್ಲಿ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ಸಂಕೀರ್ತನಾ ಯಾತ್ರೆ ನಡೆಯಿತು. ಗಂಜಾಂ ಮೂಲಕ ಶ್ರೀರಂಗಪಟ್ಟಣ ತಲುಪಿ ಅಲ್ಲಿಂದ ಶ್ರೀರಂಗಪಟ್ಟಣದ ಕೋಟೆ ರಸ್ತೆ ಮಾರ್ಗವಾಗಿ ಜಾಮಿಯಾ ಮಸೀದಿಯ ವೃತ್ತ ತಲುಪಿತು. ಮಸೀದಿ ಬಳಿ ಯಾತ್ರೆ ಬರ್ತಿದ್ದಂತೆ ಕೆಲಕಾಲ ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಮಾಲಾಧಾರಿಗಳು ಜಾಮಿಯಾ ಮಸೀದಿ ಕಡೆ ನುಗ್ಗಲು ಯತ್ನಿಸಿದ್ರು. ಪೊಲೀಸರು ಅವರನ್ನ ತಡೆದರು. ಈ ಟೈಮಲ್ಲಿ ವಾಗ್ವಾದ, ತಳ್ಳಾಟ, ನೂಕಾಟ ಏರ್ಪಟ್ಟಿತ್ತು. 1 ಗಂಟೆಗೂ ಹೆಚ್ಚು ಕಾಲ ಮಸೀದಿಯ ವೃತ್ತದಲ್ಲಿಯೇ ಮಾಲಾಧಾರಿಗಳು ಹನುಮ ಭಜನೆ ಮಾಡಿ ಡಿಜೆ ಹಾಡಿಗೆ ಸ್ಟೆಪ್ ಹಾಕಿದ್ರು. ಕೆಲಕಾಲ ಹಂಗಾಮ ನಡೆದ ಬಳಿಕ ರಂಗನಾಥ ಸ್ವಾಮಿ ದೇವಸ್ಥಾನದ ಕಡೆಗೆ ಸಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಯಾತ್ರೆ ಸಂಪನ್ನಗೊಳ್ತು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಶ್ರೀರಂಗಪಟ್ಟಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಒಟ್ಟಾರೆ ಶ್ರೀರಂಗಪಟ್ಟಣದ ಹನುಮ ಮಾಲಾಧಾರಿಗಳ ಸಂಕೀರ್ತನಾ ಯಾತ್ರೆ ಯಶಸ್ವಿಯಾಗಿ ಸಮಾಪ್ತಿಯಾಗಿದೆ. ವಿನಯ್ ಬಸಪ್ಪ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.